ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಟುಡೇಸ್ ರೆಸಿಪಿ ಪೂರಿ ಮತ್ತು ಪುಟಾಣಿ ಚಟ್ನಿ. ಇದನ್ನು ಹೇಗೆ ಮಾಡಿಕೊಳ್ಳೋದು ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ನಾನು 2 ಬೌಲ್ದಷ್ಟು ಪೂರಿ ಹಿಟ್ಟನ್ನು ತೊಗೊಂಡಿನ್ರಿ. ಪೂರಿ ಹಿಟ್ಟು ಇರಲಾರ್ದವರು ಚಿರೋಟಿ ರವಾನ ಇರ್ತೈತಲ್ರಿ, ಅದು 2 ಸ್ಪೂನ್ದಷ್ಟು ತೊಗೋಬೇಕ್ರಿ. ಮತ್ತು ಮೈದಾ ಹಿಟ್ಟು 2 ಬೌಲ್ದಷ್ಟು ತೊಗೋಬೇಕ್ರಿ. ನನಗೆ ಇಲ್ಲಿ ಅಂಗಡಿಯಲ್ಲಿ ಪೂರಿ ಹಿಟ್ಟು ಸಿಕ್ಕಿದೆ ಫ್ರೆಂಡ್ಸ್, ಹಾಗಾಗಿ ನಾನು ಪೂರಿ ಹಿಟ್ಟನ್ನು ತೊಗೊಂಡಿನ್ರಿ. ಅದರಲ್ಲಿ ಹುಳ ಅದು ಇರ್ತಾವ್ರಿ, ಹಾಗಾಗಿ ಜರಡಿ ಮಾಡ್ಕೊಳ್ಬೇಕ್ರಿ. ಯಾವುದೇ ಹಿಟ್ಟು ತೊಗೊಳ್ಳಿ ಅದರಲ್ಲಿ ಹುಳುಗಳು ಇರ್ತಾವ್ರಿ, ಹಾಗಾಗಿ ಜರಡಿ ಮಾಡ್ಕೊಳ್ಬೇಕ್ರಿ. ನೋಡಿ ಫ್ರೆಂಡ್ಸ್, ನಾನು ಜರಡಿ ಮಾಡ್ಕೊಂಡು ಇಟ್ಟಾಗಿದೆ. ಅದಕ್ಕೆ ನಾನು 1 ಸ್ಪೂನ್ದಷ್ಟು ಉಪ್ಪನ್ನು ಹಾಕಿಕೊಂಡಿನ್ರಿ. ನಂತರ 5-6 ಟೇಬಲ್ ಸ್ಪೂನ್ದಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಿಟ್ಟೊಳಗೆ ಹಾಕ್ಕೊಂಡಿನ್ರಿ. ಆಮೇಲೆ ಚೆಂದತೆಗೆ ಕಲಿಸ್ಕೋಬೇಕ್ರಿ ಹಾಗೇನೆ. ಆಮೇಲೆ ಮತ್ತೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಚಂದನತೆಗೆ ಗಟ್ಟಿಯಾಗೋಂಗೆ ಕಲಿಸ್ಕೋಬೇಕ್ರಿ. ಯಾವ ಥರಕ್ಕೆ ಗಟ್ಟಿ ಆಗ್ಬೇಕಂದ್ರೆ ಚಪಾತಿ ಹಿಟ್ಟು ಮಾಡ್ತೀವಿ ನೋಡ್ರಿ, ಅದ್ರಕ್ಕಿಂತ ಹೆಚ್ಚಾಗಿ ಗಟ್ಟಿ ಆಗ್ಬೇಕ್ರಿ. ಆ ರೀತಿಯಾಗ ಹಿಟ್ಟು ಕಲಿಸೋದ್ರಿಂತ ಪೂರಿ ಎಣ್ಣೆ ಹಿಡ್ಕೊಳ್ಳೋದಿಲ್ರಿ. ಹಂಗೆ ಹಿಟ್ಟು ಕಲಿಸ್ಕೊಂಡಿನ್ರಿ. ನೋಡ್ರಿ ಎಷ್ಟು ಗಟ್ಟಿಯಾಗೈತ್ರಿ. ನಂತರ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈ ರೀತಿಯಲ್ಲಿ ಇಟ್ಕೋಬೇಕ್ರಿ. ನೋಡ್ರಿ, ನಾನು ಎಲ್ಲ ಹಿಟ್ಟನ್ನು ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿನ್ರಿ. ಈ ರೀತಿಯಾಗ ಇಟ್ಕೊಂಡ್ರೆ ಪೂರಿ ಲಟ್ಟಿಸುವಾಗ ತುಂಬ ಬೇಗ ಆಗಿ ಪೂರಿ ಲಟ್ಟಿಸ್ಕೋಬೋದ್ರಿ. ನಂತರ ಒಂದು ಕಡಾಯಿಯೊಳಗೆ ಎಣ್ಣೆನ ಹಾಕ್ಕೊಂಡಿನ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಬೋದ್ರಿ. ನಾನು 1/4 ಕಿಲೋದಷ್ಟು ಎಣ್ಣೆನ ಹಾಕ್ಕೊಂಡಿನ್ರಿ. ನಂತರ ಎಣ್ಣೆ ಬಿಸಿ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡಿನ್ರಿ. ಅನಂತರ ಈ ಕಡೆ ನಾನು ಪೂರಿನ ಲಟ್ಟಿಸ್ಕೋತೀನಿ. ನೋಡ್ರಿ ಫ್ರೆಂಡ್ಸ್, ಪೂರಿನ ದಪ್ಪಗೆ ಲಟ್ಟಿಸ್ಕೋಬೇಕ್ರಿ. ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬಂಗಿಲ್ರಿ, ದಪ್ಪಗೆ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬುತ್ತಾವ್ರಿ. ಹಾಗಾಗಿ ದಪ್ಪಗೆ ಲಟ್ಟಿಸ್ಕೋಬೇಕ್ರಿ. ನಂತರ ಎಣ್ಣೆ ಕಾಯ್ದೈತೆ ನೋಡ್ರಿ, ಕಾಯ್ದ ಎಣ್ಣೆದಾಗ ಪೂರಿನ ಬಿಡ್ಬೇಕ್ರಿ. ಈ ರೀತಿಯಾಗ ಬಿಟ್ಟು ಚೆಂದಾಗೆ 2 ಕಡೆ ಕೆಂಪಾಗಂಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬ್ಯಾವ ನೋಡ್ರಿ ಪೂರಿ. ಇದೇ ರೀತಿಯಾಗ ನೀವು ಮಾಡ್ಕೋಬೇಕ್ರಿ. ಚೆಂದತೆಗೆ ಫ್ರೈ ಮಾಡ್ಕೊಂಡ್ರೆ ನೋಡೋಕ್ಕೂ ಸೂಪರಾಗಿ ಕಾಣಿಸುತ್ರಿ, ಟೇಸ್ಟಿಯಾಗಿ ಇರುತ್ತೆ. ಹೀಗೆ ಉಬ್ಬಿದ ಪೂರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ನಂತರ ಪುಟಾಣಿ ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿರಿ. ಮೊದಲಿಗೆ ನಾನು 1 ಬೌಲ್ದಷ್ಟು ಪುಟಾಣಿನ ತೊಗೊಂಡಿನ್ರಿ. ಅದಾದ ನಂತರ ಕೊತ್ತಂಬರಿ ಕೂಡ ತೊಗೊಂಡಿನ್ರಿ. ಹಾಗೆ ಖಾರಕ್ಕೆ 3 ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಬೇಕಿದ್ರೆ ಹಾಕೋಬೋದ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದ್ರಿ. ನಾನು ಟೇಸ್ಟಿಗೋಸ್ಕರ ತೊಗೊಂಡಿನ್ರಿ. ಹಾಗೆ 1 ಟೊಮೆಟೊ ತೊಗೊಂಡಿನ್ರಿ, 3 ಈರುಳ್ಳಿ ತೊಗೊಂಡಿನ್ರಿ. ಹಾಗೆ ಉಪ್ಪು, ಜೀರಿಗೆ, ಸಾಸಿವೆ ಮತ್ತು ಅರಿಶಿಣ ಮತ್ತು ಅಚ್ಚ ಖಾರದ ಪುಡಿ ಇಷ್ಟನ್ನು ತೊಗೊಂಡಿನ್ರಿ. ಮೊದಲಿಗೆ ನಾನು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಹಾಗೆ ಕೊತ್ತಂಬರಿ, ಈರುಳ್ಳಿ ಎಲ್ಲವೂ ಕೂಡ ಸಣ್ಣದಾಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿನ್ರಿ. ನಂತರ ನಾನು ಸಿಹಿಗೆ 2 ಸ್ಪೂನ್ದಷ್ಟು ಸಕ್ಕರೆನ ಹಾಕ್ಕೊಂಡಿನ್ರಿ. ಸಕ್ಕರೆ ಇಷ್ಟ ಇರಲಾರ್ದವರು ಬೆಲ್ಲ ಕೂಡ ಹಾಕ್ಕೊಳ್ಬೋದ್ರಿ. ನಂತರ ಈ ಚಟ್ನಿ ಹೇಗೆ ಮಾಡ್ಕೊಳ್ಳೋದಂತ ನಾವು ನೋಡ್ಕೊಳ್ಳೋಣ ಬನ್ನಿರಿ. ಮೊದಲಿಗೆ ಪುಟಾಣಿನ ತೊಗೊಂಡಿದ್ನಲ್ರಿ, ಅದನ್ನು ಮಿಕ್ಸರ್ಗೆ ಹಾಕ್ಕೋಬೇಕ್ರಿ. ನೋಡ್ರಿ ಎಷ್ಟು ಸಣ್ಣಗೆ ಹಾಕ್ಕೋಬೇಕಂದ್ರೆ ಪೂರ ಕೈಗೆ ಮೈದಾ ಹಿಟ್ಟಿನ ಥರ ಹತ್ಬೇಕ್ರಿ, ಅಷ್ಟು ಸಣ್ಣಗೆ ಹಾಕ್ಕೋಬೇಕ್ರಿ. ಮಿಕ್ಸಿಗೆ ಹಾಕ್ಕೊಂಡ್ರೂ ಕೂಡ ಇನ್ನೂ ಸಣ್ಣಗೆ ಆಗಿದ್ದಿಲ್ಲ ಅಂದರೆ ಬೇಕಿದ್ದರೆ ಜರಡಿ ಕೂಡ ಹಿಡ್ಕೊಳ್ಬೋದ್ರಿ. ನಾನು ಇವಾಗ 1 ಬೌಲ್ದಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿನ್ರಿ. ಅದನ್ನು ನಾನು ಒಂದು ಪಾತ್ರೆಯೊಳಗೆ ಹಾಕ್ಕೋತೀನಿ. ಹಾಕ್ಕೊಂಡು ಅದಕ್ಕೆ ನಾನು ಸುಮಾರು 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ರೀ. ಇನ್ನೂ ತಿಳಿ ಬೇಕಾದವರು ಇನ್ನೂ 1 ಗ್ಲಾಸ್ ಕೂಡ ಹೆಚ್ಚಿಗೆ ನೀರನ್ನು ಹಾಕ್ಕೊಳ್ಬೇಕ್ರಿ. ನಂತರ ಚೆನ್ನಾಗಿ ಗಂಟಾಗದಂತೆ ಕಲಿಸ್ಕೋಬೇಕ್ರಿ. ನೋಡ್ರಿ ಈ ರೀತಿಯಾಗ ಕಲಿಸ್ಕೊಳ್ಬೇಕ್ರಿ. ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ನಂತರ ಪಾಣೆ ಹೊಡ್ಲಿಕ್ಕೆ ಒಂದು ಬೊಗೋಣಿನ ಇಟ್ಕೊಂಡಿನ್ರಿ. ಅದಕ್ಕೆ 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನ್ರಿ. ಎಣ್ಣೆ ಕಾದ ನಂತರ ಸಾಸಿವೆ ಕೂಡ ಹಾಕ್ಕೊಂಡಿನ್ರಿ. ನಂತರ ಜೀರಿಗೆ ಹಾಕ್ಕೊಂಡಿನ್ರಿ, ಅರ್ಧ ಟೇಬಲ್ ಸ್ಪೂನ್ದಷ್ಟು. ಆಮೇಲೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿನ್ರಿ. ಅದಾದ ನಂತರ ಚಂದತ್ನೆಗೆ ಎಣ್ಣೆಗೆ ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡಿನ್ರಿ. ನಂತರ 5 ನಿಮಿಷ ಸಣ್ಣ ಉರಿಯಲ್ಲಿನೇ ನಾನು ಎಲ್ಲವೂ ಕೂಡ ಫ್ರೈ ಮಾಡ್ಕೊಂಡಿನ್ರಿ. ಕೆಂಪಾಗಂಗೆ
ಫ್ರೈ ಮಾಡ್ಕೊಂಡಿನಿ. ಹಾಗೆ ಸ್ವಲ್ಪನೇ ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನಿ. ನಂತರ 1.5 ಟೇಬಲ್ ಸ್ಪೂನ್ದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿನಿ. ಯಾಕಂದರೆ ಖಾರ ಹೆಚ್ಚಿ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿದ್ದರೆ ನೀವು 1 ಸ್ಪೂನ್ ಹಾಕ್ಕೊಳ್ರಿ. ನಂತರ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿನಿ. ಟೇಸ್ಟಿಗೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿನಿ. ನಂತರ ಚೆನ್ನತೆಗೆ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು 5 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬಿಟ್ಬಿಡ್ಬೇಕ್ರಿ. ನಂತರ 5 ನಿಮಿಷ ಬಿಟ್ಟು ಆಮೇಲೆ 2 ಟೇಬಲ್ ಸ್ಪೂನದಷ್ಟು ಸಕ್ಕರೆನ ಹಾಕ್ಕೊಂಡಿನಿ. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ಫ್ರೆಂಡ್ಸ್. ನಂತರ ಚಂದತ್ನಾಗೆ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡಾದ ನಂತರ ಈ ಥರ ಕಾಣಿಸುತ್ತೆ ನೋಡಿರಿ. ಎಷ್ಟು ಚಂದ ಕಾಣಿಸಕತ್ತೈತೆ ನೋಡಿರಿ. ಇದನ್ನು ತಣ್ಣಗೆ ಆಗಲು 10 ನಿಮಿಷ ಬಿಡಬೇಕ್ರಿ. 10 ನಿಮಿಷ ಬಿಟ್ಟು ನಂತರ ನಾವು ನೀರಲ್ಲಿ ಕಲಸಿಟ್ಟಂಥ ಪುಟಾಣಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕ್ರಿ. ಹಾಕ್ಕೊಂಡು ಚಂದತೆಗೆ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡಾದ ನಂತರ ಈ ರೀತಿಯಾಗ ಕಾಣಿಸುತ್ತೆ ನೋಡಿರಿ. ಎಷ್ಟು ಚಂದ ಕಾಣಿಸಕತ್ತೈತೆ ನೋಡಿರಿ. ಇದು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ರೀ. ಪೂರಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ರೀ. ನೀವು ಕೂಡ ಒಮ್ಮೆ ಮಾಡ್ಕೊಳ್ರಿ. ನಂತರ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೇಕ್ರಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಪೂರಿ ಮತ್ತು ಪುಟಾಣಿ ಚಟ್ನಿನ ಮಾಡ್ಕೊಳ್ರಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿರಿ. ಧನ್ಯವಾದಗಳು.